ನಮಸ್ಕಾರ ವೀಕ್ಷಕರೇ, ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಾಂ ಹೇಳಿ ಸರ್. ಸರ್ ನಮಸ್ತೆ. ನಮಸ್ತೆ. ಸರ್ ನಮಗೊಂದು ಮಾರುತಿ ಸುಜುಕಿ ಈಕೋ ಗಾಡಿ ಕಳ್ಸಿಕೊಟ್ಟಿದ್ರಲ್ಲ ಸೇಲ್ಗಿದೆ ಅಂತ. ಹ್ಞೂ ಸರ್, ಸೇಲ್ಗಿದೆ ಸರ್. ಏನೈತ್ರಿ ಮಾಡಲು? ಮಾಡಲ್ 19 ಐತೆ ಸರ್. 2019 ಮಾಡಲ್ ಐತ್ರಿ. ಹ್ಞೂ ಸರ್. ಓಕೆ. ಓನರ್ ಎಷ್ಟಾಗಿದ್ರಿ ಗಾಡಿಗೆ? ನಾನು ಸೆಕೆಂಡ್ ಪಾರ್ಟಿ ಸರ್. ನೀವು ಸೆಕೆಂಡ್ ಓನರು, ಗಾಡಿ ಯಾರು ತೊಗೊಂತಾರೆ ಅವ್ರು ತರ್ಡ್ ಓನರ್ ಆಗ್ತಾರೆ ರೀ. ಹ್ಞೂ ಸರ್. ರನ್ನಿಂಗ್ಲಿ ಎಷ್ಟು ಐತ್ರಿ ಸರ್ ಕಿಲೋಮೀಟ್ರು? ಒಂದು 50 ರಿಂದ 55 ಆಗೈತೆ ಸರ್. 55,000 ತನಕ ಕಿಲೋಮೀಟ್ರ್ ರನ್ನಿಂಗ್ ಓಡಿರೋದು, ಜೆನ್ಯೂನ್ ರನ್ನಿಂಗ್ ಶೋರೂಮ್ ರೆಕಾರ್ಡ್ ಐತ್ರಿ? ಹ್ಞೂ ಸರ್, ಕಂಡೀಷನ್ ಐತೆ ಸರ್. ಓಕೆ. ಅಂದರೆ ಶೋರೂಮಲ್ಲೇ ಸರ್ವಿಸ್ ಮಾಡಿಸಿದ್ರೆ ಅಂದರೆ ಪ್ರತಿಯೊಂದು ಕೂಡ ಹ್ಞೂ ಗಾಡಿಗೆ? ಸರ್. ಹ್ಞೂ ಸರ್, ಶೋರೂಮ್ನಲ್ಲೇ ಸರ್ವಿಸ್ ಮಾಡ್ತೀವಿ ಸರ್. ಹ್ಞೂ. ಇನ್ನು ಟೈರ್ ಕಂಡೀಷನ್ ಯಾವ ಥರ ಇಟ್ಟಿದ್ರೆ? ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟೇಪ್ನಿ ಇದೆ ಟೈರು? ಸರ್ ಹಿಂದಿಂದು ಒಂದು ತಿಂಗಳು ಆಯ್ತು ಸರ್ ಹಾಕ್ಸಿ ಬಿಸ್ಟನ್ ಟೈರ್. ಓಕೆ. 100% ಇದೆ ಹಿಂದಿಂದು, ಮುಂದಿನೂ 50% ಇದೆ ಸರ್. ಸ್ಟೇಪ್ನಿ ಐತ್ರಿ? ಹಾಂ, ಸ್ಟೆಪ್ನಿ ಐತೆ ರೀ. ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು, ಗಾಡಿ ಬಾಡಿ ಏನಪ್ಪಿಲ್ಲ ಯಾವ ಥರ ಇಟ್ಕೊಂಡಿದ್ದೀರಾ? ಇಂಜಿನ್ ಕಂಡೀಷನ್ ಐತೆ ಸರ್. ಗಾಡಿಯಲ್ಲಿ ಯಾವುದೇ ಥರ ಮಾರ್ಕಿಂಗ್ ಇಲ್ಲ ಸರ್. ಓಕೆ. ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಟಿಂಕರಿಂಗ್ ಕೆಲಸ, ಸಣ್ಣ ಪುಟ್ಟ ಮೈನರ್ ಕೆಲಸ, ಗಾಡಿ ಮೇಲೆ ಕೇಸಸ್ಸು, ಓವರ್ ಸಿಂಗಲ್ ಜಂಪು, ಈ ಥರ ಏನೂ ಪ್ರಾಬ್ಲಮ್ ಇಲ್ವಾ? ಸರ್ ಈ ಥರ ಏನು ಪ್ರಾಬ್ಲಮ್ ಇಲ್ಲ ಸರ್. ನಿಮ್ಮ ಕೈಯಲ್ಲಿ ಮಾತ್ರ ಕ್ಲಿಯರ್ ಐತ್ರಿ. ಕಂಪ್ನಿ ಪೇಂಟೇ ಇಟ್ಟಿದ್ರೆ ಇನ್ನೂವರೆಗೂ? ಹ್ಞೂ ಸರ್, ಕಂಪ್ನಿ ಪೇಂಟೇ ಇರುತ್ತೆ ಸರ್ ಅದು. ಓಕೆ. ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಶೂರೆನ್ಸು ಇಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ? ರನ್ನಿಂಗ್ ಇದೆ ಸರ್. ಅಂದರೆ ಇನ್ಸೂರೆನ್ಸ್ ಒಂದು ಡ್ಯೂ ಆಗೈತೆ ಸರ್. ಹ್ಞೂ. ಇನ್ಸೂರೆನ್ಸ್ ಮಾಡಿಸ್ತೀನಿ ಸರ್. ನೀವು ಮಾಡಿಸ್ಕೊಡ್ತೀರಾ? ಹಾಂ, ಮಾಡಿಸ್ಕೊಡೋಣ ಸರ್. ಓಕೆ. ಎಫ್ ಸಿ ಅಂತೂ ರನ್ನಿಂಗ್ ಇದ್ದೇ ಇರುತ್ತೆ. ವೈಟ್ ಬೋರ್ಡ್ ಅಂದ ಬಗ್ಗೆ 2019 ಮಾಡಲ್ ಇದು? 2019 ಸರ್. ಓಕೆ. 5 ಸೀಟ್ರ್ ಐತ್ರಿ? ಸೆವೆನ್ ಸೀಟ್ರ್ ಐತ್ರಿ ಇದು? 7 ಸೀಟರ್ ಸರ್. ಓಕೆ. ಎ ಸಿ ಬರಲ್ಲ? ಎ ಸಿ ಇಲ್ಲ ಸರ್, ನಾನ್ ಎ ಸಿ. ನಾನ್ ಎ ಸಿ ಐತ್ರಿ? ಓಕೆ. ಇಂಟೀರಿಯರ್ ಒಳಗಡೆ ಸರ್ ಮ್ಯೂಸಿಕ್ ಸಿಸ್ಟಮ್ ಈ ಥರ ಏನಾರು ಹಾಕ್ಸಿದ್ರೆ, ಸೀಟ್ ಕವರ್ ಆಗಿರ್ಬೋದು ಎಲ್ಲ ನೀಟ್ನೆಸ್ ಆಗಿ ಇಟ್ಕೊಂಡಿದ್ರೆ, ಕೆಳಗಡೆ ಮ್ಯಾಟು ಹಾಂ ಹಾಂ, ಅದೆಲ್ಲ ಇದೆ ಸರ್. ಎಲ್ಲ ಕರೆಕ್ಟಾಗಿ ಐತ್ರಿ? ಹಾಂ, ಕರೆಕ್ಟ್ ಆಗೈತೆ ರೀ. ಹ್ಞೂ. ಇವಾಗ ಎಲ್ ಪಿ ಜಿ, ಸಿ ಎನ್ ಜಿ ಈ ಥರ ಏನಾರು ಹಾಕ್ಸಿದ್ರೆ ಪ್ಯೂರ್ ಪೆಟ್ರೋಲ್ ಮಾತ್ರನಾ? ಇಲ್ಲ ಸರ್, ಎಲ್ ಪಿ ಜಿ ಐತೆ ಸರ್. ಎಲ್ ಪಿ ಜಿ ಐತ್ರಿ? ಹ್ಞೂ. ಏನು ಬರ್ತೈತೆ ರೀ ಮೈಲೇಜು? ಮೈಲೇಜ್ ಸರ 20 ಕಿಲೋಮೀಟ್ರ್ ಬರುತ್ತೆ ರೀ 1 kg. 20 ಕಿಲೋಮೀಟ್ರ್ ತನಕ ಬರ್ತೈತೆ ರೀ? ಹ್ಞೂ. ಓಕೆ. ಇವಾಗ ನಿಮ್ಮ ಗಾಡಿ ತೊಗೊಂಡ್ರಿಗೆ ಏನೋ ಒಂದು ರೂಪಾಯಿ ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲ. ತಮ್ಮ ಬಿಸ್ನೆಸ್ ಪರ್ಪಸ್ಸಿಗೆ ಆಗಿರ್ಬೋದು, ತಮ್ಮ ಓನ್ ಫ್ಯಾಮಿಲಿ ಯೂಸ್ಗೆ ಆಗಿರ್ಬೋದು, ಆರಾಮಾಗಿ ಓಡಿಸ್ಕೋಬೋದಲ್ಲ ತೊಗೊಂಡವರು? ಆರಾಮಾಗಿ ಓಡಿಸ್ಬೋದು ಸರ್ ಅದು. ಓಕೆ. ಬಂಪರು, ಕ್ಯಾರಿಯರು ಏನರ ಐತೇನು ರೀ ಫಿಟ್ನೆಸ್ಸು? ಹಾಂ ಸರ್, ಹಿಂದೆ ಬಂಪರ್ ಇದೆ, ಮುಂದೆ ಬಂಪರ್ ಇದೆ, ಮೇಲ್ಗಡೆ ಕ್ಯಾಬಿನ್ ಇದೆ. ಹ್ಞೂ ಹ್ಞೂ ಹ್ಞೂ. ಹ್ಞೂ. ಓಕೆ. ಈ ಥರ ಎಕ್ಸ್ಟ್ರಾ ಫಿಟೆಡ್ ಮಾಡಿಸಿದ್ದೀರಾ? ಹಾಂ, ಅವೆಲ್ಲ ಹೊಸವು ಹಾಕ್ಸಿದ್ದೀವಿ ನಾವು. ಓಕೆ. ಸರ್ ಇದು ಗಾಡಿ ಲೋನಲ್ಲಿ ಇರುವಂಥದ್ದು ಏನು ಫುಲ್ ಕ್ಯಾಶಲ್ಲಿ ಐತ್ರಿ? ಸರ್ ಕ್ಯಾಶಲ್ಲಿ ಇದೆ ಸರ್. ಹ್ಞೂ. ಓಕೆ. ಇನ್ನು ಡೈರೆಕ್ಟು ರೇಟ್ ವಿಷಯ ಬಂದಾಗ ಏನು ಕೋಟ್ ಮಾಡ್ತೀರಾ ಪ್ರೈಜು? 4,00,000 ಮಾಡ್ತಾನೆ ಸರ್. 4,50,000? ಹ್ಞೂ ಸರ್. ಮಾಡೆಲ್ ಬಂದ್ಬಿಟ್ಟು 2019 ಮಾಡಲ್ ತಾವು ಸೆಕೆಂಡ್ ಓನರ್, ಗಾಡಿ ಯಾರು ತೊಗೊಂತಾರೆ ಅವ್ರು ತರ್ಡ್ ಓನರ್ ಆಗ್ತಾರೆ. 4,50,000 ರೇಟ್ ಹೇಳಕತ್ತೀರಿ. ನಮ್ಮ ಕಡೆಯಿಂದ ಬಂದಾಗ ನೆಗೆಶ್ಬಲ್ ಹೆಚ್ಚು ಕಡಿಮೆ ಏನು ಮಾಡ್ಕೊಡ್ತೀರಾ ಗಾಡಿದು? ಒಂದು 5,000 ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. 4,45 ಕೊಡ್ತೀರಾ? ಹ್ಞೂ ಸರ್. ಇನ್ಶೂರೆನ್ಸ್ ಕೂಡ ಕಟ್ಕೊಡ್ತೀರಾ ಹ್ಞೂ ಸರ್. ಇದರಲ್ಲಿ? ಹ್ಞೂ ಸರ್. ಓಕೆ. ಫೈನಲ್ ರೇಟ್ ಆಗುತ್ತೆ ಸರ್? ಏನು ಹತ್ತಿರ ಬಂದರೆ ಇದರಲ್ಲಿ ಕೂಡ ಕಡಿಮೆ ಆಗುವಂಥದ್ದು 4,45,000 ಇಲ್ಲ ಸರ್, ಕಮ್ಮಿ ಅಂದ್ರೆ ಆಗೋದಿಲ್ಲ ಸರ್. ಇಲ್ಲೆಲ್ಲ ಕೇಳಿದ್ದಾರೆ. ಹ್ಞೂ ಹ್ಞೂ ಹ್ಞೂ. ಈಗ ನಾನು ಮತ್ತೆ ಅದ್ರಾಗ ಇನ್ಶೂರೆನ್ಸ್ ವರ್ಷಕ್ಕೆ ಅವ್ರಿಗೆ ತಗೊಂಡು ಹೋದ್ರೆ 1 ವರ್ಷದ ಮಾಡಿಸ್ಕೊಡ್ಬೇಕಲ್ಲ ರೀ. ಹ್ಞೂ ಹ್ಞೂ ಹ್ಞೂ. ಓಕೆ. 4,00,000? ಟಯರು ಸರ್, ಹಾಂ. ಸ್ವಲ್ಪ ಟಯರು ಮೊನ್ನೆ ಹೊಸ ಹಾಕ್ಸಾನೆ ಸರ್ 2. ಹ್ಞೂ ಹ್ಞೂ. ಒಟ್ಟು ಗಾಡಿ ತೊಗೊಂಡ್ರೆ ಏನೋ 1 ರೂಪಾಯಿ ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲವೇ ಇಲ್ಲ. ಆರಾಮಾಗಿ ಓಡಿಸ್ಕೋಬೋದು ಅವರು? ಇಲ್ಲ ಸರ್, ಏನು 1 ರೂಪಾಯಿ ಕೆಲಸ ಮಾಡಲ್ಲ, ಆರಾಮಾಗಿ ಓಡಿಸಲ್ಲ ಸರ್. ಓಕೆ. 4,45 ಫೈನಲ್ ರೇಟಾ? ಹ್ಞೂ ಸರ್. ಓಕೆ. ಗಾಡಿದಂಥ ಲೊಕೇಶನ್ ರೀ? ರಾಣೆಬೆನ್ನೂರು ಸರ್, ಇಲ್ಲಿ ಹಳ್ಳಿ ರೀ, ಅಕ್ಲಾಸ್ಪುರ ಅಂದು. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೇ ಐತ್ರಿ? ಹಾಂ, ಇದೆ ಸರ್, ಇದೇ ನಂಬರು. ಓಕೆ. ಅಪ್ಡೇಟ್ ಮಾಡಿರ್ತೀನಿ ನೋಡಿ. ನಮ್ಮ ಕಡೆಯಿಂದ ಬಂದವರಿಗೆ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಸರ್. ಆಯ್ತು ಸರ್, ಆಯ್ತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.